ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಫುಡ್ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸೊಕ್ಕೊತ್ತಿ ಸೊಪ್ಪು ಕೂಡ ಇತ್ತು. ಇವತ್ತು ಸೊಕ್ಕೊತ್ತಿ ಸೊಪ್ಪು ಸಾರು ಮಾಡಿ ರಾಗಿ ಮುದ್ದೆ ಮಾಡೋಣ ಅಂತ ನಾನೆಲ್ಲ ಬಿಡಿಸಿ ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸೊಪ್ಪಲ್ಲಿ ಅವರೆಕಾಯಿ ಹಾಕೋಣ ಅಂತ ಇವತ್ತು ಅವರೆಕಾಯಿ ಕೂಡ ತಗೊಬಂದು ಬಿಡಿಸಿ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೆ. ಅವರೆಕಾಯಿ ಎಲ್ಲ ತೊಳೆಯೋಕ್ಕಿಟ್ಟು ಮತ್ತು ಸೊಪ್ಪೆಲ್ಲ ಕ್ಲೀನಾಗಿ ನೋಡಿ ತೊಳ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ತೊಳೆದಿದ್ದಾದಮೇಲೆ ಅವರೆಕಾಯಿ ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೋಬೇಕು. ಕುಕ್ಕರ್ಗೆ ಹಾಕ್ಕೊಂಡಿದ್ದಾದಮೇಲೆ ಗ್ಯಾಸ್ ಮೇಲೆ ಸ್ವಲ್ಪ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಸೊಪ್ಪು ತೊಳೆದಿದ್ವಲ್ಲ ಸೊಪ್ಪನ್ನೆಲ್ಲ ಹಾಕ್ಕೋಬೇಕು. ಅವರೆಕಾಯಿ ಕಾಲ ಬಂದವಾಗ ಬಿರಿ ಅವರೆಕಾಯಿ ಆಳುಗಳಿಂದನೇ ಸಾಂಬಾರುಗಳು ಮಾಡೋದು ಜಾಸ್ತಿ. ನಾನಿವತ್ತು ಅವರೆಕಾಳು ಸ್ವಲ್ಪ ಇರೋದ್ರಿಂದ ಕಾಳು ಸೊಪ್ಪು ಸಾರು ಮಾಡ್ತಾ ಇದ್ದೀನಿ. ಯಾವ ಥರ ಇರುತ್ತೋ ನೋಡೋಣ. ನಾನು ಸೊಕ್ಕೊತ್ತಿ ಸೊಪ್ಪಿನಲ್ಲಿ ಮಾಡ್ತಾ ಇರೋದು, ಅದಕ್ಕೆ ಯಾವ ಥರ ಇರುತ್ತೆ ನೋಡೋಣ. ನಾನು ಅದು ಬೇಯಿಸೋಕ್ಕಿಟ್ಟು ಮತ್ತು ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಣಮೆಣಸಿನಕಾಯಿ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಸೊಪ್ಪು ಮತ್ತು ಅವರೆಕಾಳು ಎಲ್ಲ ಬೇಯಬೇಕು. ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಯಾಕಂದರೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಅದು ಬೇಯಿಸ್ಕೋಬೇಕು. ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಮತ್ತು ಒಂದು 5 ನಿಮಿಷಕ್ಕೆ ತೆಗೆದೆ. ನೋಡಿ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು, ತುಂಬ ಸಾಫ್ಟಾಗಿ ಇತ್ತು. ನಾನು ಅದಕ್ಕೆ ಜಾಸ್ತಿ ಏನು ಬೇಯಿಸೋದಕ್ಕೆ ಹೋಗಲಿಲ್ಲ. ಸೊಪ್ಪೆಲ್ಲ ಸಾಫ್ಟಾಗಿತ್ತು. ಬೇಳೆ ನೋಡಿ ತುಂಬ ಸ್ಮೂತಾಗಿ ಬೆಂದ್ಕೊಂಡಿತ್ತು. ಅವರೆಕಾಳು ಈ ಥರ ಎಲ್ಲ ಬೇಯಿಸ್ಕೊಂಡು ಒಂದು ಬಟ್ಲಿಗೆ ಒಗ್ಸಿ ಮತ್ತು ಸೊಪ್ಪೆಲ್ಲ ಹಾಕ್ಕೊಂಡು ನುಣ್ಣಗೆ ತರಿಯಾಗಿ ರುಬ್ಕೋಬೇಕು. ಅಂದರೆ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮಾತ್ರನೇ. ಅವರೆಕಾಳುಗಳೆಲ್ಲ ಅದು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕುಕ್ಕರ್ಗೆ ಒಂದು 5 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಯಾವ ಥರ ಇರುತ್ತೆ ಅಂದರೆ ಈ ಕಾಲದಲ್ಲಿ ಸೊಪ್ಪು ಮತ್ತು ಅವರೆಕಾಳು ಮಾಡೋದು ತುಂಬ ಸ್ಪೆಷಲ್ಲು. ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಸ್ಪೆಷಲಾಗಿ ಇರುತ್ತೆ. ಮಾಡ್ಕೊಂಡು ತಿಂದರೆ ಟೇಸ್ಟಾಗಿರುತ್ತೆ. ಬಟ್ ಯಾರು ತಿನ್ನಲ್ಲ ಅಂದ್ಕೊಂಡಿರ್ತಾರೋ ಅವರೆಲ್ಲ ಇಷ್ಟಪಟ್ಕೊಂಡು ತಿಂತಾರೆ. ನೀವು ಬೇಕಾಗಿದೆ ಈ ಥರ ಒಂದ್ಸಲ ಇಷ್ಟಪಟ್ಕೊಂಡು ಮಾಡಿ ತಿಂದು ನೋಡಿ. ಒಗ್ಗರಣೆಗೆ ಹಾಕಿದ್ವಲ್ಲ ಆ ಕುಕ್ಕರಲ್ಲೇ ರುಬ್ಬಿರೋ ಸೊಪ್ಪೆಲ್ಲ ಹಾಕಿ ಮತ್ತು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಬೇಳೆ ಒಂದು ಸೈಡ್ಗೆ ಇಟ್ಕೊಂಡಿದ್ವಲ್ಲ ಅವರೆಕಾಳು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿಯಾಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಯಾಕಂದರೆ ನೀರಾಗಿ ಅವರೆಕಾಳು ಅದರಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನಾನು ಸಾಂಬಾರು, ಮುದ್ದೆ, ರೈಸ್ ಎಲ್ಲ ರೆಡಿ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡು ಹಾಗೆ ಒಂದು ಮನೆ ಬಾಗಿಲು ಕ್ಲೀನ್ ಮಾಡಿ ರಂಗೋಲಿ ಹಾಕಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ಯಾಕಂದರೆ ಇವತ್ತು ಗುರುವಾರ, ನಾನು ರಾಯರ ಭಕ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಊಟನೂ ತಿಂದ್ಕೊಂಡೆ. ಊಟ ಎಲ್ಲ ತಿಂದಿದ್ದಾದಮೇಲೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೂ ಹೆಚ್ಚಿನ ಫುಡ್ ವೀಡಿಯೋಸ್ಗೆ ಕಾದು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಿ ಯು.